2026 ವರಮಹಾಲಕ್ಷ್ಮಿ ವ್ರತ ಯಾವಾಗ? ಆಗಸ್ಟ್ 21 ಅಥವಾ 28. ಪೂಜಾ ವಿಧಾನ, ಖರೀದಿಸಬೇಕಾದ ವಸ್ತುಗಳು. ಆಷಾಢ ಶುಕ್ರವಾರ ಮಂಗಳವಾರ ಆಚರಣೆ. ಪೂಜಾ ಸಮಯ ಮತ್ತು ಮಹತ್ವ. ನಮಸ್ಕಾರ ಪ್ರಿಯ ಭಕ್ತರೆ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ 2026 ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅನೇಕರು ಕೇಳುತ್ತಿರುವ ಪ್ರಶ್ನೆ, 2026ರಲ್ಲಿ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 21ರಂದು ಬರುತ್ತದೆಯೋ ಅಥವಾ ಆಗಸ್ಟ್ 28ರಂದು? ಈ ಗೊಂದಲಕ್ಕೆ ಇಂದು ಸ್ಪಷ್ಟ ಉತ್ತರ ನೀಡುತ್ತೇನೆ. ಜೊತೆಗೆ ಪೂಜಾ ಸಮಯ, ಸಂಕಲ್ಪ, ಖರೀದಿಸಬೇಕಾದ ವಸ್ತುಗಳು, ಆಷಾಢ ಮಾಸದ ಶುಕ್ರವಾರ ಮತ್ತು ಮಂಗಳವಾರ ಮಾಡಬೇಕಾದ ಶುಭ ಕಾರ್ಯಗಳು, ವ್ರತದ ಫಲಗಳು ಹಾಗೂ ಪೂರ್ಣ ಆಚರಣೆ ವಿಧಾನವನ್ನು ವಿವರವಾಗಿ ತಿಳಿಸುತ್ತೇನೆ. 2026 ವರಮಹಾಲಕ್ಷ್ಮಿ ವ್ರತದ ಸರಿಯಾದ ದಿನಾಂಕ. ಮೊದಲು ಮುಖ್ಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 2026ರ ವರಮಹಾಲಕ್ಷ್ಮಿ ವ್ರತ ಶುಕ್ರವಾರ ಆಗಸ್ಟ್ 21, 2026. ಇದು ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಅತ್ಯಂತ ಮಹತ್ವದಾದ ವರಮಹಾಲಕ್ಷ್ಮಿ ವ್ರತದ ದಿನ. ಆಗಸ್ಟ್ 28, 2026ರ ವರಮಹಾಲಕ್ಷ್ಮಿ ವ್ರತವಲ್ಲ. ಆದ್ದರಿಂದ 2026ರಲ್ಲಿ ವ್ರತವನ್ನು ಆಚರಿಸಬೇಕಾದ ಸರಿಯಾದ ದಿನಾಂಕ ಆಗಸ್ಟ್ 21 ಶುಕ್ರವಾರ. ಕೆಲವರು 21ನೇ ತಾರೀಕು ಮಾಡಬಾರದು, 28 ಮಾಡಬೇಕು ಎಂದು ಹೇಳುವರು. ಇನ್ನು ಕೆಲವರು 28 ಮಾಡಬಾರದು, 21 ಮಾಡಬೇಕು ಎಂದು ತಿಳಿಸಿದ್ದಾರೆ. ಆದರೆ 21ನೇ ತಾರೀಕು ಅತ್ಯಂತ ಶ್ರೇಷ್ಠವಾದ ಫಲವನ್ನು ನೀಡುತ್ತದೆ. ಮುಟ್ಟಾದವರು ಬದಲಾವಣೆ ಮಾಡಬಹುದು. 21 ಮಾಡಲು ಸಾಧ್ಯವಾಗದಿದ್ದರೆ 28 ಕೂಡ ಮಾಡಬಹುದು. ಯಾವ ಗೊಂದಲವೂ ಇಲ್ಲದೆ ತಾಯಿ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವುದು ಒಳ್ಳೆಯದು. ಪೂಜೆಯ ಶ್ರೇಷ್ಠ ಸಮಯ. ಬೆಳಿಗ್ಗೆ ಸ್ನಾನ ಮಾಡಿ ಶುಭ ಸಮಯದಲ್ಲಿ ಪೂಜೆ ಪ್ರಾರಂಭಿಸುವುದು ಉತ್ತಮ. ಶ್ರೇಷ್ಠ ಪೂಜಾ ಸಮಯ ಬೆಳಿಗ್ಗೆ 4:30ರಿಂದ 5:45 ಸಮಯದಲ್ಲಿ. ಯಾರೇ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಆಚರಿಸಿದರೂ ನೀವು ನಂಬಲಾರದ ಬದಲಾವಣೆಯನ್ನು ನೋಡುತ್ತೀರಿ. ಸಂಜೆ ದೀಪಾರಾಧನೆ 6ರಿಂದ 7:30ರವರೆಗೆ. ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ವರಮಹಾಲಕ್ಷ್ಮಿ ವ್ರತದ ಮಹಿಮೆ. ಶಾಸ್ತ್ರಗಳಲ್ಲಿ ಈ ವ್ರತವನ್ನು ಅತಿ ಪುಣ್ಯಕರವಾದ ಸೌಭಾಗ್ಯ ವ್ರತ ಎಂದು ಕರೆದಿದ್ದಾರೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಅಷ್ಟಲಕ್ಷ್ಮಿಯ ಕೃಪೆ ದೊರೆಯುತ್ತದೆ. ಕುಟುಂಬದಲ್ಲಿ ಐಶ್ವರ್ಯ ಹೆಚ್ಚುತ್ತದೆ. ಧನಾಭಿವೃದ್ಧಿ ಉಂಟಾಗುತ್ತದೆ. ಸಾಲದ ತೊಂದರೆ ಕಡಿಮೆಯಾಗುತ್ತದೆ. ಸಂತಾನ ಸುಖಕ್ಕಾಗಿ ಪ್ರಾರ್ಥನೆ ಫಲಿಸುತ್ತದೆ. ದಾಂಪತ್ಯ ಸೌಖ್ಯ ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಶುಭ ಶಕ್ತಿ ನೆಲೆಸುತ್ತದೆ. ವ್ರತಕ್ಕೆ ಮುನ್ನ ಮಾಡಬೇಕಾದ ಸಿದ್ಧತೆ. ಪೂಜೆಗೆ ಒಂದು ದಿನ ಮೊದಲು ಮನೆ ಸ್ವಚ್ಛಗೊಳಿಸಿ, ವಿಶೇಷವಾಗಿ ದೇವರ ಕೋಣೆ ಮತ್ತು ಮುಖ್ಯ ಬಾಗಿಲನ್ನು ಚೆನ್ನಾಗಿ ತೊಳೆಯಿರಿ. ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ, ರಂಗೋಲಿ ಹಾಕಿ, ದೀಪ ಇಡುವ ಸ್ಥಳವನ್ನು ಸಿದ್ಧಪಡಿಸಿ. ಖರೀದಿಸಬೇಕಾದ ವಸ್ತುಗಳು. ಪೂಜಾ ಸಾಮಗ್ರಿಗಳು: ಬೆಳ್ಳಿ ಅಥವಾ ತಾಮ್ರದ ಕಲಶ, ತೆಂಗಿನಕಾಯಿ, ಮಾವಿನ ಎಲೆಗಳು, ಅರಿಶಿಣ ಕುಂಕುಮ, ಅಕ್ಷತೆ, ಚಂದನ, ಹೂಗಳು, ಹೂಮಾಲೆ, ಕರ್ಪೂರ, ಅಗರಬತ್ತಿ, ದೀಪದ ಎಣ್ಣೆ ಅಥವಾ ತುಪ್ಪ, ಬತ್ತಿ, ಬಾಳೆಹಣ್ಣು, ಸೇಬು, ದ್ರಾಕ್ಷಿ ಮೊದಲಾದ ಹಣ್ಣುಗಳು, ಪಾನ, ಅಡಿಕೆ, ಬೆಲ್ಲ, ತೆಂಗಿನ ತುರಿ, ಹಾಲು, ಮೊಸರು, ಜೇನು ತುಪ್ಪ, ಸಕ್ಕರೆ. ಪಂಚಾಮೃತಕ್ಕಾಗಿ ಪಾತ್ರೆ. ವಿಶೇಷ ವಸ್ತುಗಳು: ಹೊಸ ಅರಿಶಿಣದ ಗಡ್ಡೆ, ಹಳದಿ ಬಟ್ಟೆ, ಲಕ್ಷ್ಮೀ ಮುಖವಾಡ ಅಥವಾ ಲಕ್ಷ್ಮೀ ಚಿತ್ರ, ವರಮಹಾಲಕ್ಷ್ಮಿ ವ್ರತದ ದಾರ, ಹೊಸ ಸೀರೆ, ಕಂಕಣ, ₹5 ನಾಣ್ಯ ಅಥವಾ ಬೆಳ್ಳಿ ನಾಣ್ಯ. ಕಲಶ ಸ್ಥಾಪನೆ ವಿಧಾನ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನು ಇಡಿ. ಕಲಶದಲ್ಲಿ ಸ್ವಲ್ಪ ಅಕ್ಕಿ, ಅರಿಶಿಣ, ಕುಂಕುಮ, 1 ನಾಣ್ಯ, ಏಲಕ್ಕಿ ಅಥವಾ ಲವಂಗ, ಶುದ್ಧ ನೀರು. ಕಲಶದ ಬಾಯಿಗೆ 5 ಮಾವಿನ ಎಲೆಗಳನ್ನು ಇಟ್ಟು ಮೇಲ್ಭಾಗದಲ್ಲಿ ತೆಂಗಿನಕಾಯಿಯನ್ನು ಇರಿಸಿ. ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಹಚ್ಚಿ ಲಕ್ಷ್ಮೀದೇವಿಯ ರೂಪವೆಂದು ಭಾವಿಸಬೇಕು. ಸಂಕಲ್ಪ. ಕೈಯಲ್ಲಿ ಅಕ್ಷತೆ ಮತ್ತು ನೀರು ಹಿಡಿದು ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಿ: ಮಮ ಕುಟುಂಬ ಸಮೇತ ಶ್ರೀ ಮಹಾಲಕ್ಷ್ಮೀ ಪ್ರೀತ್ಯರ್ಥಂ ವರಮಹಾಲಕ್ಷ್ಮಿ ವ್ರತಂ ಕರಿಷ್ಯೆ. ಪೂಜೆಯ ಕ್ರಮ. ಪೂಜಾ ಕ್ರಮ: ಗಣಪತಿ ಧ್ಯಾನ, ಕಲಶ ಪೂಜೆ, ಲಕ್ಷ್ಮೀ ಆವಾಹನೆ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನಾರ್ಥ, ಪಂಚಾಮೃತ, ವಸ್ತ್ರ ಸಮರ್ಪಣೆ, ಗಂಧ, ಕುಂಕುಮ, ಅಕ್ಷತೆ, ಪುಷ್ಪಾರ್ಚನೆ, ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮೀ ಅಷ್ಟಕ ಅಥವಾ ಶ್ರೀ ಸೂಕ್ತ ಪಠಣ, ನೈವೇದ್ಯ, ಆರತಿ, ಪ್ರದಕ್ಷಿಣೆ ಮತ್ತು ನಮಸ್ಕಾರ. ಹೇಳಬಹುದಾದ ಮಂತ್ರಗಳು: ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ, ಶ್ರೀ ಸೂಕ್ತಂ, ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ. ಮಂತ್ರ ಗೊತ್ತಿಲ್ಲದವರು
ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಜಪಿಸಬಹುದು. ಸಾಂಪ್ರದಾಯಿಕವಾಗಿ ಕಡುಬು, ಪಾಯಸ, ಚಕ್ಕುಲಿ, ಲಡ್ಡು, ಪಂಚಖಾದ್ಯ, ಬೆಲ್ಲ, ತೆಂಗಿನ ಮಿಶ್ರಣ, ಹಣ್ಣುಗಳು, ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸಮರ್ಪಿಸಬೇಕು. ವ್ರತದ ದಾರ ಕಟ್ಟುವ ವಿಧಾನ. ಪೂಜೆ ಮುಗಿದ ನಂತರ ವರಮಹಾಲಕ್ಷ್ಮಿ ದಾರವನ್ನು ದೇವಿಯ ಮುಂದೆ ಇಟ್ಟು ಪೂಜಿಸಿ ಮಹಿಳೆಯರು ಬಲಗೈಗೆ ಕಟ್ಟಿಕೊಳ್ಳಬೇಕು. ಇದು ಸೌಭಾಗ್ಯ ಮತ್ತು ರಕ್ಷಣೆಯ ಸಂಕೇತವೆಂದು ನಂಬಲಾಗುತ್ತದೆ. ಆಷಾಢ ಮಾಸದ ಶುಕ್ರವಾರ ಮಾಡಬೇಕಾದ ಕೆಲಸಗಳು. ಆಷಾಢ ಮಾಸದ ಶುಕ್ರವಾರಗಳು ಲಕ್ಷ್ಮಿ ಆರಾಧನೆಗೆ ಅತ್ಯಂತ ಶುಭ. ಮಾಡಬಹುದಾದ ಕಾರ್ಯಗಳು: ಬೆಳಿಗ್ಗೆ ದೀಪ ಹಚ್ಚುವುದು, ಹಾಲು ಅಥವಾ ಸಿಹಿ ನೈವೇದ್ಯ ಇಡುವುದು, ಕನಕದಾರ ಸ್ತೋತ್ರ ಪಠಣ, ಬಿಳಿ ಹೂವಿನಿಂದ ಲಕ್ಷ್ಮೀ ಪೂಜೆ, ಬಡವರಿಗೆ ಅಕ್ಕಿ ಅಥವಾ ಆಹಾರ ದಾನ, ತುಳಸಿಗೆ ನೀರು ಅರ್ಪಣೆ. ತಪ್ಪಿಸಬೇಕಾದವು: ಕೋಪ, ಅಶುದ್ಧತೆ, ಅನಾವಶ್ಯಕ ಖರ್ಚು, ಮನೆಯ ಹಿರಿಯರನ್ನು ನೋಯಿಸುವ ಮಾತು. ಆಷಾಢ ಮಾಸದ ಮಂಗಳವಾರ ಮಾಡಬೇಕಾದ ಕೆಲಸಗಳು. ಮಂಗಳವಾರ ದೇವಿ ಪೂಜೆಗೆ ವಿಶೇಷ. ಮಾಡಬೇಕಾದ ಕಾರ್ಯಗಳು: ಕುಂಕುಮಾರ್ಚನೆ, ದುರ್ಗಾ ಅಥವಾ ಗೌರಿ ಪೂಜೆ, ನಿಂಬೆ ದೀಪ, ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ನೀಡುವುದು. ಕೆಂಪು ಹೂವಿನ ಅರ್ಚನೆ. ವರಮಹಾಲಕ್ಷ್ಮಿ ವ್ರತ ಎಷ್ಟು ಶ್ರೇಷ್ಠ! ಈ ವ್ರತವನ್ನು ಸಕಲ ಸೌಭಾಗ್ಯ ವ್ರತಗಳ ರಾಣಿ ಎಂದು ಕರೆಯುತ್ತಾರೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ಕುಟುಂಬದ ಕ್ಷೇಮಕ್ಕಾಗಿ ಆಚರಿಸುವ ಮಹಾವ್ರತ ಇದು. ಮನೆಯಲ್ಲಿ ಒಬ್ಬರು ಶ್ರದ್ಧೆಯಿಂದ ಮಾಡಿದರೂ ಕುಟುಂಬದ ಎಲ್ಲರಿಗೂ ಪುಣ್ಯ ಫಲ ದೊರೆಯುತ್ತದೆ ಎಂದು ಪರಂಪರೆ ಹೇಳುತ್ತದೆ. ಭಕ್ತಿಯಿಂದ ವ್ರತ ಮಾಡಿದರೆ ಮನೆಗೆ ಧನಾಗಮನ ಹೆಚ್ಚುವುದು, ವ್ಯವಹಾರದಲ್ಲಿ ಬೆಳವಣಿಗೆ, ಉದ್ಯೋಗದಲ್ಲಿ ಸ್ಥಿರತೆ, ಮನಃಶಾಂತಿ, ಆರೋಗ್ಯ ಸುಧಾರಣೆ, ಕುಟುಂಬ ಏಕತೆ, ಶುಭ ಕಾರ್ಯಗಳಲ್ಲಿ ಅಡಚಣೆ ನಿವಾರಣೆ. ದೇವಿ ಕೃಪೆಯಿಂದ ಧೈರ್ಯ ಮತ್ತು ಸಕಾರಾತ್ಮಕತೆ ವೃದ್ಧಿ. ಸಂಜೆ ದೀಪಾರಾಧನೆ. ಸಂಜೆ ಮತ್ತೆ ದೀಪ ಹಚ್ಚಿ ಲಕ್ಷ್ಮೀದೇವಿಗೆ ಆರತಿ ಮಾಡಬೇಕು. ಕುಟುಂಬದ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರೆ ಮನೆಯ ಆಧ್ಯಾತ್ಮಿಕ ವಾತಾವರಣ ಇನ್ನಷ್ಟು ಪವಿತ್ರವಾಗುತ್ತದೆ. ಮುಂದಿನ ದಿನ ಏನು ಮಾಡಬೇಕು? ಮರುದಿನ ಕಲಶದ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಮನೆಯ ಪವಿತ್ರ ಸ್ಥಳಕ್ಕೆ ಅರ್ಪಿಸಿ ಅಕ್ಕಿಯನ್ನು ಸಿಹಿ ಪದಾರ್ಥ ಮಾಡಿ ಮನೆಯವರೆಲ್ಲ ಸೇವಿಸಬೇಕು ಅಥವಾ ಪಕ್ಷಿಗಳಿಗೆ, ಗೋಮಾತೆಗೆ ನೀಡಬಹುದು. ವಿಶೇಷ ಪರಿಹಾರಗಳು: ಧನಾಭಿವೃದ್ಧಿಗಾಗಿ ಪೂಜೆಯ ನಂತರ ಒಂದು ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣದ ಪೆಟ್ಟಿಗೆಯಲ್ಲಿ ಇಡಿ. ಸಾಲದ ನಿವಾರಣೆಗೆ ಒಂದು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಹಚ್ಚಿ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಪ್ರಾರ್ಥಿಸಿ ನಂತರ ದೇವಾಲಯಕ್ಕೆ ಸಮರ್ಪಿಸಿ. ಕುಟುಂಬದ ಶಾಂತಿಗಾಗಿ ಸಂಜೆ ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಜಪಿಸಿ. ಉಪವಾಸ ಮಾಡುವುದು ಹೇಗೆ? ಸಾಧ್ಯವಾದರೆ ಫಲಹಾರ ಉಪವಾಸ. ಆರೋಗ್ಯದ ಅನುಗುಣವಾಗಿ ಹಾಲು, ಹಣ್ಣು, ಉಪವಾಸದ ಆಹಾರ ಸೇವಿಸಬಹುದು. ಗರ್ಭಿಣಿಯರು, ವೃದ್ಧರು ಮತ್ತು ಆರೋಗ್ಯ ಸಮಸ್ಯೆ ಇರುವವರು ಸಂಪೂರ್ಣ ಉಪವಾಸ ಮಾಡಬೇಕೆಂಬ ನಿಯಮ ಇಲ್ಲ. ಮುಕ್ತಾಯ ಪ್ರಾರ್ಥನೆ. ಈಗ ಎಲ್ಲರೂ ಮನಸ್ಸಿನಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸೋಣ. ಓಂ ಮಹಾಲಕ್ಷ್ಮೀ ಚ ವಿದ್ಮಯೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗಳಲ್ಲಿ ಸದಾ ನೆಲೆಸಿ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ. ಕೊನೆಯ ಮಾತು. ಪ್ರಿಯ ಭಕ್ತರೇ, ಮತ್ತೊಮ್ಮೆ ನೆನಪಿಸಿಕೊಳ್ಳಿ. 2026ರ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 21 ಶುಕ್ರವಾರ ಬೆಳಗ್ಗೆ ಶುಭ ಸಮಯದಲ್ಲಿ ಕಲಶ ಸ್ಥಾಪನೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಕುಟುಂಬ ಸಮೇತ ಆರತಿ ಮಾಡಿ ದಾನ ಧರ್ಮ ಮಾಡಿದರೆ ಪುಣ್ಯ ಫಲ ಇನ್ನಷ್ಟು ವೃದ್ಧಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಹಾಲಕ್ಷ್ಮಿಯ ಕೃಪೆ ಎಲ್ಲರಿಗೂ ದೊರಕಲಿ ಎಂದು ಕಾಮೆಂಟ್ನಲ್ಲಿ ಶ್ರೀ ಮಹಾಲಕ್ಷ್ಮಿ ಕಟಾಕ್ಷ ಎಂದು ಬರೆಯಿರಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ.